ನಮಸ್ಕಾರ ಎಲ್ಲರೂ, ಹೇಗಿದ್ದೀರಾ? ನಾನಿವತ್ತು ನನ್ನ ಪುಟ್ಟ ದೇವ್ರ ಮನೆ ಮೇಕ್ ಓವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜಾಸ್ತಿ ಏನೂ ಇಲ್ಲ, ಆಲ್ರೆಡಿ ಚೆನ್ನಾಗೇ ಇದೆ. ನೋಡಿ, ಬಿಫೋರ್ ಹೀಗಿದೆ. ಒಂದು ಚಿಕ್ಕ ಮಂಟಪನ ತರಿಸ್ಕೊಂಡಿದ್ದೀನಿ, ಅದನ್ನು ಅರೇಂಜ್ ಮಾಡೋಣ ಅಂತ ಅಷ್ಟೇ. ಇದು ಗುರುವಾರ ಸಂಜೆ. ನಾನು ಯೂಶಲಿ ಗುರುವಾರನೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಶುಕ್ರವಾರ ಕಳಶ ಎಲ್ಲ ತೆಗಿಬಾರ್ದು ಅಲ್ವಾ, ಅದಕ್ಕೆ ಹೂವು ಹಾಕಿ ಪೂಜೆ ಮಾಡ್ಕೊತೀನಿ ಅಷ್ಟೇ. ಹಾಗೆ ಎಲ್ಲನೂ ಆಚೆ ತೆಗೆದು ಕ್ಲೀನ್ ಮಾಡ್ಕೊತಿದ್ದೀನಿ. ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಅಥವಾ ಪೂಜೆ ಐಟಮ್ಸ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸಪ್ರೇಟಾಗಿ ಒಂದು ಸ್ಕ್ರಬ್ಬರ್ನ ಇಟ್ಕೊಳ್ಬೇಕು. ಈ ಕರ್ಪೂರ ಸಾಂಬ್ರಾಣಿ ಎಲ್ಲ ಹಚ್ಚಿದಾಗ ಟೈಲ್ಸ್ ಎಲ್ಲ ಬ್ಲ್ಯಾಕ್ ಆಗಿರುತ್ತೆ. ನಾನು ಅದನ್ನು ಆವಾಗವಾಗ ಒರೆಸ್ಕೊಳ್ತಾ ಇರ್ತೀನಿ. ಈಗ ಈ ಥರ ಕಾಣಿಸ್ತಾ ಇದೆ. ಎಲ್ಲ ಆಚೆ ತೆಗೆದು ಕ್ಲೀನಾಗಿ ಒರೆಸಿ ಇಟ್ಟಿದ್ದೀನಿ. ನಾಳೆ ಶುಕ್ರವಾರ ಆಗಿರೋದ್ರಿಂದ ನಾಳೆನೇ ಮಂಟಪ ಇಟ್ಟು ಪೂಜೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ. ಇದೇ ಮಂಟಪ, ಇದನ್ನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ. ಇದನ್ನು ಅನ್ಬಾಕ್ಸಿಂಗ್ ಹಾಗೆ ಹೇಗೆ ಅರೇಂಜ್ ಮಾಡಿದ್ವಿ ಅಂತ ಪ್ರೀವಿಯಸ್ ವ್ಲಾಗಲ್ಲಿ ಹಾಕಿದ್ದೀನಿ, ಒಂದ್ಸರಿ ಚೆಕ್ ಮಾಡಿ. ಇದು ಶುಕ್ರವಾರ ಬೆಳಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಚಿಕ್ಕದಾಯಿತು ಅಂತ ಅನ್ನಿಸ್ತು ಮಂಟಪ, ಬಟ್ ಇರಲಿ ಅಂತ ಹಾಗೆ ಇಡ್ತಾ ಇದ್ದೀನಿ. ದೇವ್ರ ಮನೆ ಬಾಗಿಲಲ್ಲಿ ಬಾಬಾ ಫೋಟೋನ ಹಾಕಿದ್ದೆ. ಈಗ ಅದನ್ನು ಒಳಗಡೆ ಹಾಕೋಣ ಅಂತ ಒರೆಸಿ ಹಾಕ್ತಾ ಇದ್ದೀನಿ. ಹಾಗೆ ಬಾಗಿಲಲ್ಲಿ ಹಾಕೋದಿಕ್ಕೆ ಅಂತ ನನ್ನ ಹಸ್ಬೆಂಡ್ ತಿರುಪತಿ ಡ್ಯೂಟಿ ಹೋಗಿದ್ದಾಗ ಈ ಥರ ವೆಂಕಟನ ಸ್ವಾಮಿನ ತರಿಸ್ಕೊಂಡಿದ್ದೆ. ಅದನ್ನು ತೊಳೆದು ಇಟ್ಟಿದ್ದೆ. ಈಗ ಒರೆಸಿ ಕುಂಕುಮ ಇಟ್ಟು ಹೂವು ಎಲ್ಲ ಹಾಕಿ ಇಡ್ತಾ ಇದ್ದೀನಿ. ಈಗ ಮಂಟಪಕ್ಕೆ ಹೂವು ಹಾಕೊಳ್ಳೋಣ ಅಂತ ಕನಕಾಂಬರ ಹೂ ತಗೊಂಡಿದ್ದೀನಿ. ಈಗ ಎಲ್ಲ ಫೋಟೋಗಳಿಗೂ ಹೂವು ಎಲ್ಲ ಹಾಕೊಳ್ತಾ ಇದ್ದೀನಿ. ನೋಡಿ, ಹೀಗಿದೆ ಹೂವು ಎಲ್ಲ ಹಾಕಿದ್ಮೇಲೆ ಹೇಗಿದೆ ಅಂತ ಹೇಳಿ. ಹಾಗೆ ದೀಪಕ್ಕೆ ಕುಂಕುಮ ಇಟ್ಟು ಹೂ ಇಟ್ಟಿದ್ದೀನಿ. ಆಚೆನೂ ಕೂಡ ಹೊಸಲಿಗೆ ಅರಿಶಿನ ಕುಂಕುಮ ಇಟ್ಟು ಹೂ ಎಲ್ಲ ಹಾಕಿ ಇಟ್ಟಿದ್ದೀನಿ. ಈಗ ಈ ಥರ ಆರ್ಟಿಫಿಷಿಯಲ್ ತೋರಣ ಹಾಗೆ ಹೂವನ್ನು ಕೂಡ ಹಾಕೊತಿದ್ದೀನಿ. ಈಗ ಪೂಜೆಗೆ ಅಂತ ಬಾಳೆಹಣ್ಣು ಮತ್ತು ನೈವೇದ್ಯಕ್ಕೆ ದೇವರಿಗೆ ಇಟ್ಟಿರೋ ಅಕ್ಕಿನೇ ಬಳಸ್ಕೊಂಡು ಸಿಹಿ ಪೊಂಗಲ್ನ ಕೂಡ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಇಡ್ತಿದ್ದೀನಿ. ಸೊ ಹೀಗಿದೆ ನೋಡಿ ಫೈನಲ್ ಲುಕ್.
ಈಗ ದೇವರಿಗೆ ದೀಪ ಹಚ್ಬಿಡೋಣ ಅಂತ ಹಚ್ತಾ ಇದ್ದೀನಿ. ದೇವ್ರ ಮನೆಯಲ್ಲಿ ಪೂಜೆ ಮಾಡಿ ಹಾಗೆ ಆಚೆ ಕೂಡ ಹೊಸಲಿಗೆ ಮತ್ತು ತುಳಸಿ ಗಿಡಕ್ಕೆ ಕೂಡ ಪೂಜೆ ಮಾಡ್ಕೊತಾ ಇದ್ದೀನಿ. ದೀಪ ಎಲ್ಲ ಹಚ್ಚಿದ ಮೇಲೆ ಹೇಗೆ ಕಾಣ್ತಿದೆ ಅಂತ ನೋಡಿ. ನನಗಂತೂ ಈ ಥರ ದೇವ್ರಿಗೆ ಚೆನ್ನಾಗಿ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡೋದಂದರೆ ತುಂಬಾ ಇಷ್ಟ. ಈ ಜಾತ್ರೆ ಥರ ಅದು ಇದು ಎಲ್ಲ ಇಡೋಕ್ಕೆ ನನಗಿಷ್ಟ ಆಗೋದಿಲ್ಲ. ದೇವ್ರ ಮನೇನ ಸಿಂಪಲಾಗಿ ಇಡೋಕೆ ಇಷ್ಟ. ಸೊ ಹೀಗಿತ್ತು ದೇವ್ರ ಮನೆ ಮೇಕ್ ಓವರ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್.